ರಾಷ್ಟ್ರಪತಿಗಳಾದ ಸರ್ವಪಲ್ಲಿ ರಾಧಾಕೃಷ್ಣನವರ ಸವಿಸ್ಮರಣೆಯಲ್ಲಿ ಶಿಕ್ಷಕರ ದಿನಾಚರಣೆ ಆಚರಿಸಲಾಯಿತು. ಈ ಶುಭ ಸಂದರ್ಭದಲ್ಲಿ ಮಾಹಿತಿ ಹಕ್ಕು ಅಧ್ಯಯನ ಸಂಸ್ಥೆ ವ್ಯವಸ್ಥಾಪಕ ಟ್ರಸ್ಟಿ ಅಂಬರೀಶ್ ರವರು ಶುಭ ಕೋರಿದರು. ಇವತ್ತು ಟೀಚರ್ಸ್ ಡೇ. ಎಲ್ಲ ಶಿಕ್ಷಕರಿಗೆ, ಗುರುವರಿಯರಿಗೆ ಆಚಾರ್ಯ ದೇವೋಭವ ಅಂತ ಏನಂತೀವಿ ನಾವು, ಅವ್ರಿಗೆಲ್ರಿಗೂ ಅಭಿನಂದನೆಗಳು. ಮತ್ತು ನಮ್ಮ ಮೂರನೇ ಅವಧಿಗೆ SSLC ಮತ್ತು PUC ಕ್ಲಾಸ್ಗಳನ್ನ ಪ್ರಾರಂಭ ಮಾಡ್ತಿದ್ದೀವಿ. ಏನು ಆಚಾರ್ಯ ದೇವೋಭವ ಏನು ಟೀಚರ್ಸ್ ಅದಲ್ಲ, ಅವರ ಸಹಕಾರ ಇದಕ್ಕೆ ಭಾಳ ಮುಖ್ಯವಾಗಿತ್ತು. ಮತ್ತು ಏನು ಬಯಸದೆ, ಏನು ಅಪೇಕ್ಷೆ ಪಡದೆ ಬಂದು ಬಡ ಮಕ್ಕಳಿಗೆ ಫ್ರೀಯಾಗಿ ಟ್ಯೂಷನ್ ಮಾಡಿದಂಥ ಎಲ್ರಿಗೂ ಅನಂತ ಧನ್ಯವಾದಗಳು. ಅವ್ರಿಗೆ ಅವರ ಋಣನ ನಾವು ತೀರಿಸೋದು ಸಾಧ್ಯ ಇಲ್ಲ. ಯಾವುದೇ ರೀತಿಯಲ್ಲಿ ಅವರು ಬೇಡಿಕೆ ಹಿಡ್ದಿರ ಬಂದು ಡೆಡಿಕೇಶನ್ ಅಂತಾರೆ ಅದಕ್ಕೆ. ಸಾಕಷ್ಟು ಜನ ನೋಡಿದ್ದೀನಿ. ಅವ್ರವ್ರ ವೃತ್ತಿ ಬೇರೆ, ಅವ್ರ ವೃತ್ತಿ ಬಗ್ಗೆ ಮಾತಾಡೋದು ಬೇಕಾಗಿಲ್ಲ. ಆದರೆ ಯಾರು ಬಂದು ತಮ್ಮ ಸಮಯ ಕೊಟ್ಟು ಬಂದು ಮಕ್ಕಳಿಗೆ ಪಾಠ ಹೇಳ್ಕೊಟ್ರು. ಇವತ್ತು ಸಾಕಷ್ಟು ಜನ ವಿದ್ಯಾರ್ಥಿಗಳು ಅವರಿಂದ ಪಾಠ ಕಲ್ತ್ಕೊಂಡು ಉತ್ತಮ ಮಾರ್ಕ್ಸ್ ತೊಗೊಂಡಾರೆ. ಮುಂದಿನ ಒಂದು ದಿನಗಳಲ್ಲಿ ಅವರು ಈ ಟೀಚರ್ಗಳನ್ನ ನೆನೆಸ್ಕೋತಾರೆ. ಮತ್ತು ನಾವು ಕೂಡ ಈ ಟೀಚರ್ಗಳನ್ನ ನೆನೆಸ್ಕೊತೀವಿ. ಮತ್ತೊಂದು ಸರಿ ಅವ್ರಿಗೆ ಅಭಿನಂದನೆಗಳು. ಸರ್, ಮುಂದಿನ ದಿನಗಳಲ್ಲಿ ಮತ್ತೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತಾ? ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ಕ್ಲಾಸಸ್? ಈ ಸಾರಿ ಅಕ್ಟೋಬರ್ ಎಂಡಿಂದ ಮಾಡ್ಬೇಕಂತ ಇದ್ದೀವಿ. ಪ್ರಿಪ್ರೇಟರಿ ಎಕ್ಸಾಮ್ಸ್ ಇರೋದ್ರಿಂದ ಎಲ್ಲರೂ ವಿದ್ಯಾರ್ಥಿಗಳು ಡಿಸೆಂಬರ್ ಮೊದಲನೇ ವಾರದಿಂದ ಪ್ರಾರಂಭ ಮಾಡೋ ಅಂತ ಹೇಳ್ತಿದ್ದಾರೆ. ಆ ಟೈಮ್ ಇನ್ನೊಂದು ಮೀಟಿಂಗ್ ಮಾಡಿಕೊಂಡು ಒಟ್ಟಿನಲ್ಲಿ ಅಕ್ಟೋಬರ್ ಎಂಡ್ ಅಥವಾ ಡಿಸೆಂಬರ್ ಫಸ್ಟ್ ವೀಕಿಂದ ಪ್ರಾರಂಭ ಮಾಡ್ತೀವಿ. ಇವಾಗ ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸ್ವರೆಗೂ ಮಾಡ್ತೀರಾ ಸರ್? ಅದೇ ಮೊದಲು ಲಾಸ್ಟ್ ಟೈಮ್ ಏನು ಮಾಡ್ತಾಯಿದ್ವಿ, SSLC ಮಕ್ಕಳಿಗೆ, ಜೊತೆಗೆ ಸೆಕೆಂಡ್ PUC ಕಾಮರ್ಸಿಗೆ ಮಾಡ್ತೀವಿ. ಮತ್ತೊಂದು ಪ್ರಯತ್ನ ಇದೆ. ಒಂದು ವರ್ಷ ಮಾಡಿದ್ವಿ, CETಗೆ ಮಾಡಿದ್ವಿ. ಅದೇ ರೀತಿ ಈ ವರ್ಷವೂ ಮಾಡ್ಬೇಕಂತ ಇದ್ದೀವಿ. ಅದಕ್ಕೆ ಯಾವ ರೀತಿ ಪ್ರೋತ್ಸಾಹ ಸಿಗುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಸುಮಾರು ಜನ ಮಕ್ಕಳು ಫೀಸ್ ಕಟ್ಟಿ ಓದ್ತಾ ಇದ್ದಾರೆ. ಕೈಲಾದ ಫೀಸ್ ಕಟ್ಟಕ್ಕೆ ಆಗದಿರೋಂಥ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವ್ರನ್ನ ಹುಡುಕಿ ಅವ್ರಿಗೆ ಹೇಳ್ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಎಷ್ಟು ದಿವಸಗಳ ಕಾಲೇಜ್ ಇರುತ್ತೆ ಸರ್? ಈ ಸರಿ ಟರ್ಮ್ ಎಕ್ಸ್ಟೆಂಡ್ ಮಾಡ್ತೀರಾ, ಜಾಸ್ತಿ ಮಾಡ್ತೀರಾ, ಕಮ್ಮಿ ಮಾಡ್ತೀರಾ? ಇಲ್ಲ, 3 months ಮಾಡ್ತೀವಿ. 3 ತಿಂಗಳು ಬೇಕೇ ಬೇಕು. ಯಾಕಂದರೆ ಪೋರ್ಷನ್ ಕವರ್ ಆಗಬೇಕಲ್ಲ ಮಕ್ಕಳಿಗೆ. ಅದು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಮನಸ್ಸಲ್ಲಿ ಉಳ್ಕೋಬೇಕು ಅವರು ಪಾಠ ಎಕ್ಸಾಮ್ ಬರೆಯೋದಕ್ಕೆ. ಮತ್ತು ಯಾವ ರೀತಿ ಎಕ್ಸಾಮ್ ಬರೀಬೇಕು ಅನ್ನೋದನ್ನು ಮಾಡ್ತಿದ್ದೀವಿ. ಮತ್ತು ಇದು ಸ್ಕಿಲ್ ಡೆವಲಪ್ಮೆಂಟು ಮಾಡ್ತಿದ್ದೀವಿ. ಒಂದು 2-3 ಥರ